ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಹಾಕಿ ಬಾತ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಆಲೂಗೆಡ್ಡೆಯನ್ನು 2 ಆಲೂಗೆಡ್ಡೆ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. 2 ಕ್ಯಾಪ್ಸಿಕಮ್ಮು, ಸ್ವಲ್ಪ ಕಾಯಿ ತುರಿ ಮತ್ತು ಶುಂಠಿ ಸ್ವಲ್ಪ 1 ಇಂಚು, ಬೆಳ್ಳುಳ್ಳಿ 1 ಗೆಡ್ಡೆ, ಒಗ್ಗರಣೆಗೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಈರುಳ್ಳಿ 1, ಹಸಿಮೆಣಸಿನ್ಕಾಯಿ 3, ಕೊತ್ತಂಬರಿ 1 ಸ್ವಲ್ಪ, ಪುದೀನ 1 ಸ್ವಲ್ಪ, ಟೊಮೊಟೊ 2 ಮತ್ತು 2 ಪಾವು ಅಕ್ಕಿ, ಅಂದರೆ ಅರ್ಧ kg ಅಕ್ಕಿಗೆ ಮಾಡೋಣ. ಧನಿಯಾ ಪುಡಿ 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಎರಡನ್ನು ಪೇಸ್ಟ್ ಮಾಡಿಕೊಂಡು ಬರೋಣ. ಮೊದಲು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೇನೆ. ಇದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕಾಯಲಿ. ನೋಡಿ, ಎಣ್ಣೆ ಕಾದಿದೆ. ಇದಕ್ಕೆ 1 ಪಲಾವ್ ಎಲೆ ಮತ್ತು ಈರುಳ್ಳಿ, ಫ್ರೈ ಮಾಡೋಣ. ಇದಕ್ಕೆ ಹಸಿಮೆಣಸಿನ್ಕಾಯಿ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನು ಅರಿಶಿಣ ಹಾಕಿ ಫ್ರೈ ಮಾಡೋಣ. ಇದಕ್ಕೆ ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಹಾಕಿ ಫ್ರೈ ಮಾಡೋಣ. ಈ ರೀತಿ ಫ್ರೈ ಮಾಡೋಣ. ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊ ಹಾಕೋಣ. ಟೊಮೊಟೊವನ್ನು ಚೆನ್ನಾಗಿ 1 ನಿಮಿಷಗಳ ಕಾಲ ಫ್ರೈ ಮಾಡೋಣ. ನೋಡಿ, ಕ್ಯಾಪ್ಸಿಕಮ್, ಟೊಮೊಟೊ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕೊತ್ತಂಬರಿ, ಪುದೀನ ಹಾಕಿ ಫ್ರೈ ಮಾಡೋಣ. ಇದಕ್ಕೆ ಕಾಯಿ ತುರಿಯನ್ನು ಹಾಕೋಣ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಕಸ್ತೂರಿ ಮೇಥಿಯನ್ನು ಹಾಕೋಣ. ತೊಳೆದಿಟ್ಟಿರುವ ಅಕ್ಕಿಯನ್ನು ಹಾಕೋಣ. ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಹೀಗೆ ಫ್ರೈ ಮಾಡೋಣ.
ಈಗ ಇದಕ್ಕೆ 1 ಬೌಲ್ ಅಕ್ಕಿಗೆ 2 ಬೌಲ್ ನೀರು ಹಾಕೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಹಾಕಿ 2 ವಿಸಲ್ ಕೂಗಿಸೋಣ. ನೋಡಿ ಬಾತು ಈ ರೀತಿಯಾಗಿದೆ. ನಾನು ಇವತ್ತು ಚಕ್ಕೆ ಲವಂಗ ಬಳಸದೆ ಹಾಗೆ ಮಾಡಿದ್ದೇನೆ. ಇದು ಒಂಥರ ರುಚಿ ಚೆನ್ನಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ.